ಸ್ನೇಹಿತರೆ, ಇಂದು ನಾವು ನಿಮ್ಮನ್ನ ಒಂದು ಅದ್ಭುತ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡಲು ಕರ್ಕೊಂಡು ಹೋಗ್ತಾ ಇದ್ದೇವೆ. ಅವರ ಸಾಧನೆ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ನೋಡೋಕೆ ಬಲು ಸಿಂಪಲ್, ಸೈಕಲ್ ನಲ್ಲೇ ಸವಾರಿ, ಹಳೆ ಬಟ್ಟೆ ಹಾಕೊಂಡು ದಿನನಿತ್ಯ ಏನೂ ಗೊತ್ತಿಲ್ಲದ ವ್ಯಕ್ತಿಯಂತೆ ಮುಗ್ಧನಾಗಿ ಜನರ ಮಧ್ಯೆ ಇರುವ ವ್ಯಕ್ತಿ. ಇವರನ್ನ ನೀವು ನೋಡಿದ್ರೆ ಯಾರೋ ಹಳ್ಳಿಯ ರೈತನೋ ಅಥವಾ ತಿಳುವಳಿಕೆ ಇಲ್ಲದ ಅಜ್ಞಾನಿಯಂತೆ ಕಂಡರೂ ಸಹ ಇವರಂತ ಮಹಾಜ್ಞಾನಿ ಇನ್ನೊಬ್ಬರಿಲ್ಲ. ಹೌದು ಸ್ನೇಹಿತರೆ, ಇಂದು ನಾವು ಹೇಳಲು ಹೊರಟಿರುವ ವ್ಯಕ್ತಿ ದೆಹಲಿಯ ಐಐಟಿಯ ಮಾಜಿ ಪ್ರಾಧ್ಯಾಪಕ ಮಿಸ್ಟರ್ ಅಲೋಕ್ ಸಾಗರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುವ ಸ್ಟೋರಿ ಕನ್ನಡ. ನಾನು ವಿನೋದ್. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀವಿ ಕೇಳಿ. ಒಂದು ದಿನ ಸೈಕಲ್ ನಲ್ಲಿ ಬರ್ತಿದ್ದ ಅಲೋಕ್ ಸಾಗರ್ ಅವರನ್ನ ಪೊಲೀಸರು ಅಡ್ಡಗಟ್ತಾರೆ. ನಂತರ ನೀನ್ ಯಾರು, ಯಾಕೆ ಈ ತರ ಎಲೆಕ್ಷನ್ ಟೈಮಲ್ಲಿ ಜನರನ್ನ ಎತ್ತಿ ಕಟ್ತಾ ಇದ್ದೀಯಾ, ನಿನ್ಗೆ ಏನಾಗ್ಬೇಕು, ಪೊಲೀಸ್ ಭಾಷೆಯಲ್ಲಿ ಬುದ್ಧಿ ಕಲಿಸ್ಬೇಕಾಗುತ್ತೆ, ಏನ್ ನಿನ್ನ ಹೆಸರು ಅಂತ ಕೇಳ್ತಾರೆ. ಆಗ ಇವರು ಯಾವುದೇ ಅಂಜಿಕೆ ಇಲ್ಲದೆ, ಯಾರ ಭಯವೂ ಇಲ್ಲದೆ ಸೈಲೆಂಟ್ ಆಗಿಯೇ ಇರ್ತಾರೆ. ನಂತರ ಪೊಲೀಸರು ಮತ್ತಷ್ಟು ಗಂಭೀರ ಪ್ರಶ್ನೆಗಳನ್ನ ಕೇಳಿದಾಗ ಹಳ್ಳಿಯಲ್ಲಿ ಗಡ್ಡ ಬಿಟ್ಕೊಂಡು ಹಳೆ ಬಟ್ಟೆ ಧರಿಸಿದ್ದ ಈ ವ್ಯಕ್ತಿ ಐ ಆಮ್ ಅಲೋಕ್ ಸಾಗರ್ ಅಂತ ಶುರು ಮಾಡ್ತಾರೆ ನೋಡಿ. ಯಾವಾಗ ಇಂಗ್ಲಿಷ್ ನಲ್ಲಿ ನಾನು ಅಲೋಕ್ ಸಾಗರ್ ಅಂತ ಹೇಳ್ತಾರೋ ಪೊಲೀಸರು ಶಾಕ್ ಆಗ್ತಾರೆ. ಒಂದು ಕ್ಷಣ ಮೈ ಕಂಪಿಸುತ್ತೆ. ಅರೆ, ಈ ಬಡವ ಇಂಗ್ಲಿಷ್ ನಲ್ಲಿ ಆನ್ಸರ್ ಮಾಡ್ತಿದ್ದಾರಲ್ಲ ಅಂತ ಕುತೂಹಲದಿಂದ ಕೇಳ್ತಾರೆ. ಏನಂದ್ರಿ, ಅಲೋಕ್ ಸಾಗರ, ನಿಜ ಹೇಳಿ ನೀವು ಯಾರು ಅಂತ. ಆಗ ಅಲೋಕ್ ಸಾಗರ್, ಎಸ್ ಐ ಆಮ್ ಅಲೋಕ್ ಸಾಗರ್, ಎಕ್ಸ್ ದೆಹಲಿ ಐಐಟಿ ಪ್ರೊಫೆಸರ್, ಐ ಆಮ್ ವೆಲ್ ಗ್ರಾಜುಯೇಟೆಡ್ ಅಂಡ್ PhD ಹೋಲ್ಡರ್ ಅಂತ ಹೇಳ್ತಾರೆ. ಆಗ ಪೊಲೀಸರು ಬೆಚ್ಚಿ ಬೀಳ್ತಾರೆ. ನಿಮ್ಮ ಐಡಿ ಕಾರ್ಡ್ ತೋರಿಸಿ ಎಂದಾಗ ಇವರ ನಿಜ ರೂಪದ ದರ್ಶನವಾಗುತ್ತೆ. ಆಗ ಪೊಲೀಸರೇ ದಿಗ್ಭ್ರಮೆಗೊಳ್ತಾರೆ. ಸ್ನೇಹಿತರೆ, ನೀವು ಕೋಟಿಗೊಬ್ಬ ಸಿನಿಮಾ ನೋಡಿದ್ದೀರಲ್ಲ, ಆ ಸಿನಿಮಾದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎರಡು ಪಾತ್ರಗಳಲ್ಲಿ ಅಂದ್ರೆ ಎರಡು ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಏನೂ ಗೊತ್ತಿಲ್ಲದ ಮುಗ್ಧನಂತೆ ಸಾಮಾನ್ಯವಾಗಿ ಆಟೋ ಓಡಿಸಿಕೊಂಡು ಜೀವನ ಮಾಡುವ ನಂಜುಂಡ. ಮತ್ತೊಬ್ಬ ಯಾರ ಹೆಸರನ್ನ ಕೇಳಿದ್ರೆ ಇಡೀ ಬಾಂಬೆ ಅಂಡರ್ ವರ್ಲ್ಡ್ ನಡುಗುತ್ತಿತ್ತು ಅಂತಹ ರಣಭಯಂಕರ ಕಿಂಗ್ ಜಯಸಿಂಹ. ಈ ಎರಡು ಪಾತ್ರಗಳನ್ನ ಬಹಳ ಅದ್ಭುತವಾಗಿ ನಟಿಸಿ ಜನರನ್ನ ರಂಜಿಸಿದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ತಮ್ಮ ಒಳ್ಳೆಯ ಮುಖವನ್ನ ಜನರಿಗೆ ತೋರಿಸುತ್ತಾ ಜನಸಾಮಾನ್ಯನಂತೆ ಬದುಕಿದ್ದ ಅಂಡರ್ ವರ್ಲ್ಡ್ ಡಾನ್ ಜಯಸಿಂಹ ನಂಜುಂಡನಾಗಿ ಹೇಗೆ ಬದುಕಿದ್ನೋ ಹಾಗೆಯೇ ಇಲ್ಲೊಬ್ಬ ವ್ಯಕ್ತಿ ತನ್ನ ನಿಜ ವ್ಯಕ್ತಿತ್ವವನ್ನ ಮರೆಮಾಚಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುತ್ತಿದ್ದಾರೆ ಮಿಸ್ಟರ್ ಅಲೋಕ್ ಸಾಗರ್ ಅಲಿಯಾಸ್ ಐಐಟಿ ಪ್ರೊಫೆಸರ್, PhD ಹೋಲ್ಡರ್, ಮಹಾಜ್ಞಾನಿ ಅಲೋಕ್ ಸಾಗರ್. ಇಂದಿನ ದಿನಗಳಲ್ಲಿ ಒಂದು ದೊಡ್ಡ ಕೆಲಸ ಸಿಕ್ಕರೆ ಸಾಕು, ಜೀವನ ಸೆಟಲ್ ಆಯ್ತು ಅಂತ ಅಂದ್ಕೊಳ್ಳುವವರೇ ಹೆಚ್ಚು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ಇವರು ದೆಹಲಿ ಐಐಟಿ ಪ್ರೊಫೆಸರ್ ಆಗಿದ್ದವರು, ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದವರು. ಆದ್ರೆ ಒಂದು ದಿನ ಅವರು ತಮ್ಮ ಐಷಾರಾಮಿ ಜೀವನ, ಕೆಲಸ ಎಲ್ಲವನ್ನ ಬಿಟ್ಟು ಕಾಡಿನ ಕಡೆಗೆ ನಡೆದರು. ಅವರೇ ಅಲೋಕ್ ಸಾಗರ್. ಇವರ ಅಚ್ಚರಿಯ ಕತೆ ಕೇಳಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಐಐಟಿ ದೆಹಲಿಯ ಮಾಜಿ ಪ್ರಾಧ್ಯಾಪಕ ಅಲೋಕ್ ಸಾಗರ್ ಹಲವಾರು ದಶಕಗಳಿಂದ ಮಧ್ಯಪ್ರದೇಶದ ದೂರದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ. ಕಾರಣ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ರಾಜ್ಯದ ಬುಡಕಟ್ಟು ಸಮುದಾಯಗಳಿಗೆ ಸೇವೆ ಸಲ್ಲಿಸೋದಕ್ಕೋಸ್ಕರ. ಸ್ನೇಹಿತರೆ, ಪ್ರೊಫೆಸರ್ ಸಾಗರ್ 1982ರಲ್ಲಿ ತಮ್ಮ ಕೆಲಸವನ್ನು ತೊರೆದು ದೀನ ದಲಿತರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಕುರ್ತಾಗಳು ಮತ್ತು ಸೈಕಲ್ನೊಂದಿಗೆ ಅಲೋಕ್ ಸಾಗರ್ ಪ್ರಪಂಚದಾದ್ಯಂತ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಇನ್ನು ಇವರ ಶೈಕ್ಷಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಈ ಕತೆ ಶುರುವಾಗುವುದು 1970ರಲ್ಲಿ. ಅಲೋಕ್ ಸಾಗರ್ ಅಂದ್ರೆ ಬುದ್ಧಿವಂತಿಕೆಯ ಮತ್ತೊಂದು ಹೆಸರು. ದೆಹಲಿಯ ಪ್ರತಿಷ್ಠಿತ ಐಐಟಿಯಲ್ಲಿ ಎಂಜಿನಿಯರಿಂಗ್ ಮುಗಿಸಿ ಅಮೆರಿಕಕ್ಕೆ ಹಾರಿ ಅಲ್ಲಿ ರಿಸರ್ಚ್ ಮಾಡಿ ದೊಡ್ಡ ವಿದ್ವಾಂಸರಾದವರು. ವಾಪಸ್ ಭಾರತಕ್ಕೆ ಬಂದಾಗ ರೆಡ್ ಕಾರ್ಪೆಟ್ ಸ್ವಾಗತ ಕೂಡ ಸಿಕ್ಕಿತ್ತು ಇವರಿಗೆ. ಐಐಟಿ ದೆಹಲಿಯಲ್ಲೇ ಪ್ರೊಫೆಸರ್ ಆಗಿ ಕೆಲಸ. ಇವರ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳು ಪಿನ್ ಡ್ರಾಪ್ ಸೈಲೆನ್ಸ್ ನಲ್ಲಿ ಕುಳಿತು ಕೇಳ್ತಾ ಇದ್ರು. ಅವರ ಶಿಷ್ಯರಲ್ಲೇ ಪೈಕಿ ಒಬ್ಬರು ಇಂದಿನ ಜಗತ್ತಿನ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ರಘುರಾಮ್ ರಾಜನ್. ಅಲೋಕ್ ಅವರಿಗೆ ಬೇಕಾದಷ್ಟು ಸಂಬಳ ಇತ್ತು, ಸಮಾಜದಲ್ಲಿ ಗೌರವ ಇತ್ತು, ಸರ್ಕಾರಿ ಬಂಗಲೆ ಇತ್ತು. ಆದ್ರೆ ಅವರ ಮನಸ್ಸಿನಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಒಂದು ದಿನ ಅಲೋಕ್ ಸಾಗರ್ ತಮ್ಮ ಕಿಟಕಿಯಿಂದ ಹೊರಗೆ ನೋಡ್ತಾರೆ. ಅಲ್ಲಿ ಬಡ ಕಾರ್ಮಿಕರು ಕಷ್ಟ ಪಡ್ತಿರ್ತಾರೆ. ಅವರು ತಮ್ಮನ್ನ ತಾವೇ ಪ್ರಶ್ನೆ ಮಾಡ್ಕೊಳ್ತಾರೆ, ನನ್ನ ಈ ಜ್ಞಾನ, ಈ ಪದವಿಗಳು ಕೇವಲ ದೊಡ್ಡ ಕಂಪನಿಗಳಿಗೆ ಲಾಭ ಮಾಡಿಕೊಡಲು ಮಾತ್ರವೇ? ನಾನು ಓದಿದ ವಿಜ್ಞಾನ ಈ ಬಡ ಜನರ ಹಸಿವು ನೀಗಿಸೋದಿಲ್ವೇ? ಅವರಿಗೆ ಅನಿಸಿತ್ತು ಈ ಬಗ್ಗೆ. ಸಮಾಜದ ಬಗ್ಗೆ ಭಾಷಣ ಮಾಡುವುದು ಸುಲಭ, ಆದರೆ ಸಮಾಜದ ಭಾಗವಾಗಿ ಬದುಕುವುದು ಕಷ್ಟ. 1982ರಲ್ಲಿ ಅವರು ಒಂದು ಕಠಿಣ ನಿರ್ಧಾರ ಮಾಡ್ತಾರೆ. ಎಲ್ಲವನ್ನ ತ್ಯಜಿಸಲು ನಿರ್ಧರಿಸ್ತಾರೆ. ತಮ್ಮ ಕುಟುಂಬ, ಬ್ಯಾಂಕ್ ಬ್ಯಾಲೆನ್ಸ್, ವೃತ್ತಿ ಜೀವನ ಎಲ್ಲದಕ್ಕೂ ವಿದಾಯ ಹೇಳಿ ಕೇವಲ ಒಂದು ಸಣ್ಣ ಬ್ಯಾಗ್, ಒಂದು ಸಣ್ಣ ಸೈಕಲ್ ಹಿಡಿದು ದೆಹಲಿಯ ರೈಲನ್ನ ಹತ್ತುತ್ತಾರೆ. ಅವರು ಆರಿಸಿಕೊಂಡಿದ್ದು ಮಧ್ಯಪ್ರದೇಶದ ನರ್ಮದಾಪುರಂ ಮತ್ತು ಬೇತುಲ್ ಜಿಲ್ಲೆಯ ದಟ್ಟ ಕಾಡುಗಳನ್ನ. ಅಲ್ಲಿನ ಬುಡಕಟ್ಟು ಜನರಿಗೆ ಶಿಕ್ಷಣ ಅಂದ್ರೆ ಏನೆಂದೇ ಗೊತ್ತಿರಲಿಲ್ಲ. ಅಲೋಕ್ ಸಾಗರ್ ಅಲ್ಲಿನ ಒಂದು ಪುಟ್ಟ ಗುಡಿಸಿನಲ್ಲಿ ನೆಲೆಸ್ತಾರೆ. ಆರಂಭದಲ್ಲಿ ಜನರು ಅವರನ್ನ ನಂಬೋದಿಲ್ಲ. ಯಾರೋ ಪಟ್ಟಣದ ಸಾಹೇಬ ಬಂದಿದ್ದಾನೆ, 4 ದಿನ ಇದ್ದು ಹೋಗ್ತಾನೆ ಅಂತ ಅನ್ಕೊಂಡಿದ್ರು.
ಆದರೆ ಅಲೋಕ್ ಸಾಗರ್ ಅವರು ಅಕ್ಷರಶಃ ಅವರಲ್ಲಿ ಒಬ್ಬರಾದ್ರು. ಅವರು ಬುಡಕಟ್ಟು ಭಾಷೆಯಾದ ಕೊರ್ಕು ಕಲಿತರು. ಅವರೊಂದಿಗೆ ಕೂಲಿ ಕೆಲಸ ಮಾಡಿದ್ರು. ದಿನಕ್ಕೆ 10 ಮೈಲಿ ಸೈಕಲ್ ತುಳಿಯುತ್ತಾ ಹಳ್ಳಿಗಳಿಗೆ ಹೋಗಿ ಗಿಡಗಳನ್ನು ನೆಡಲು ಆರಂಭಿಸಿದ್ರು. ಕೇವಲ ಗಿಡಗಳಲ್ಲ, ಜನರ ಮನಸ್ಸಿನಲ್ಲಿ ಆತ್ಮವಿಶ್ವಾಸದ ಬೀಜ ಬಿತ್ತಿದ್ರು. ಅವರಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಮರಗಳನ್ನ ಬೆಳೆಸಿದ್ರು. ಇವತ್ತು ಆ ಕಾಡು ಇಷ್ಟೊಂದು ಹಸಿರಾಗಿದೆ ಎಂದ್ರೆ ಅದಕ್ಕೆ ಅಲೋಕ್ ಸಾಗರ್ ಅವರ ಬೆವರಿನ ಹನಿಗಳೇ ಕಾರಣ. ಅಲೋಕ್ ಸಾಗರ್ ಕೇವಲ ಗಿಡ ನೆಡಲಿಲ್ಲ, ಅಲ್ಲಿನ ಕಾಡುಗಳನ್ನ ಕತ್ತರಿಸುತ್ತಿದ್ದ ಮಾಫಿಯಾಗಳ ವಿರುದ್ಧ ನಿಂತರು. ಬುಡಕಟ್ಟು ಜನರನ್ನ ಶೋಷಿಸುತ್ತಿದ್ದ ಅಧಿಕಾರಿಗಳ ವಿರುದ್ಧ ದನಿ ಎತ್ತಿದ್ರು. ಅವರಿಗೆ ಕಾನೂನಿನ ಅರಿವಿತ್ತು. IIT ಪ್ರೊಫೆಸರ್ ಆಗಿದ್ದ ಅವರಿಗೆ ನಿಯಮಗಳು ಗೊತ್ತಿದ್ವು. ಆದ್ರೆ ಅವರು ತಮ್ಮ ಹಳೆಯ ಐಡೆಂಟಿಟಿಯನ್ನ ಎಲ್ಲಿಯೂ ಬಳಸಲಿಲ್ಲ. ಪೊಲೀಸರವರನ್ನ ಬೆದರಿಸಿದಾಗ, ಸುಳ್ಳು ಕೇಸ್ ಹಾಕಲು ಬಂದಾಗಲೂ ಅವರು ಹೆದರಲಿಲ್ಲ. ಆ ದಿನ ಪೊಲೀಸರ ಮುಂದೆ ಅವರು ತಮ್ಮ ಅಸಲಿ ದಾಖಲೆಗಳನ್ನು ತೋರಿಸಿದಾಗ ಇಡೀ ಜಿಲ್ಲಾಡಳಿತವೇ ಅವರ ಪಾದದ ಮುಂದೆ ಬಂದು ನಿಂತಿತ್ತು. ಆದರೆ ಅಲೋಕ್ ಸಾಗರ್ ಮಾತ್ರ ನನ್ನನ್ನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬದುಕಲು ಬಿಡಿ ಅಂತ ವಿನಂತಿಸಿದ್ರು. ಇವತ್ತಿಗೂ ಅಲೋಕ್ ಸಾಗರ್ ಅದೇ ಹಳೆಯ ಸೈಕಲ್ ಬಳಸ್ತಾರೆ. ಅವರ ಬಳಿ ಇರೋದು ಕೇವಲ 3 ಜೊತೆ ಬಟ್ಟೆ. ಅವರ ಮನೆಯಲ್ಲಿ ಟಿವಿ ಇಲ್ಲ, ಫ್ರಿಡ್ಜ್ ಇಲ್ಲ. ಅಷ್ಟೇ ಏಕೆ, ವಿದ್ಯುತ್ ಸಂಪರ್ಕವೂ ಇಲ್ಲ. ಅವರು ಹೇಳ್ತಾರೆ, ಭಾರತದ ಹಳ್ಳಿಗಳು ಬಡವಾಗಿರುವಾಗ ನಾನು ಶ್ರೀಮಂತವಾಗಿರುವುದು ಹೇಗೆ ಸಾಧ್ಯ? ಅಲೋಕ್ ಸಾಗರ್ ಅವರ ಕತೆ ನಮಗೆ ದೊಡ್ಡ ಪಾಠ. ಡಿಗ್ರಿ ಅಂದ್ರೆ ಕೇವಲ ನೌಕರಿ ಪಡೆಯುವ ಸಾಧನವಲ್ಲ, ಅದು ಸಮಾಜವನ್ನ ಬದಲಿಸುವ ಆಯುಧ. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏಕಾಂಗಿಯಾಗಿ ಒಂದು ಕಾಡನ್ನೇ ಸೃಷ್ಟಿಸಬಹುದು ಎಂಬುದಕ್ಕೆ ಅಲೋಕ್ ಸಾಗರ್ ಅವರೇ ಸಾಕ್ಷಿ. ಇತ್ತೀಚೆಗೆ ಎಕ್ಸ್ ಕುರಿತಾದ ಪೋಸ್ಟ್ ನೊಂದಿಗೆ ಮಾಜಿ ಭಾರತೀಯ ಕ್ರಿಕೆಟಿಗ VVS ಲಕ್ಷ್ಮಣ್ ಅಲೋಕ್ ಸಾಗರ್ ಅವರ ಪ್ರಯಾಣದ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಒಬ್ಬರು ಭೇಟಿಯಾಗುವ ಅತ್ಯಂತ ಸ್ಫೂರ್ತಿದಾಯಕ ವ್ಯಕ್ತಿಗಳಲ್ಲಿ ಒಬ್ಬರು ಎಂದು ಕ್ರಿಕೆಟಿಗ ಅವರು ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ. ಪ್ರೊಫೆಸರ್ ಅಲೋಕ್ ಸಾಗರ್ ಜಿ IIT ದೆಹಲಿ ಪದವೀಧರರು. ಹೂಸ್ಟನ್ ನಿಂದ ಸ್ನಾತಕೋತ್ತರ ಮತ್ತು PhD ಮತ್ತು ಮಾಜಿ IIT ಪ್ರಾಧ್ಯಾಪಕರು. ಆದಾಗ್ಯೂ ಈ ಗೌರವಾನ್ವಿತ ಅರ್ಹತೆಗಳು ಅವರಿಗೆ ಯಾವುದೇ ಅರ್ಥವನ್ನ ಹೊಂದಿರಲಿಲ್ಲ. ಏಕೆಂದ್ರೆ ಅವರು ಮಧ್ಯಪ್ರದೇಶದ ಅತ್ಯಂತ ದೂರದ ಪ್ರದೇಶಗಳಲ್ಲಿ ಒಂದರಲ್ಲಿ ತಮ್ಮ ನಿಜವಾದ ಕರೆಯನ್ನ ಕಂಡುಕೊಂಡ್ರು ಎಂದು ಲಕ್ಷ್ಮಣ್ ಅವರು ಎಕ್ಸ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಪ್ರೊಫೆಸರ್ ಸಾಗರ್ ವಿದ್ಯುತ್ ಮತ್ತು ರಸ್ತೆಗಳೆರಡೂ ಇಲ್ಲದ ದೂರದ ಬುಡಕಟ್ಟು ಹಳ್ಳಿಯಾದ ಕೋಚಮುನಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಈ ಪ್ರದೇಶದಲ್ಲಿ 50,000ಕ್ಕೂ ಹೆಚ್ಚು ಮರಗಳನ್ನ ನೆಟ್ಟಿದ್ದಾರೆ ಎಂದು ಲಕ್ಷ್ಮಣ್ ಬಹಿರಂಗಪಡಿಸಿದ್ದಾರೆ. ದೆಹಲಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿಗಳನ್ನ ಹೊಂದಿದ್ರು, ಬುಡಕಟ್ಟು ಕಲ್ಯಾಣಕ್ಕಾಗಿ ಅವರು ಅದನ್ನೆಲ್ಲ ತ್ಯಜಿಸಿದ್ರು. ಅವರು ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದವರು. ಅವರ ತಾಯಿ ದೆಹಲಿಯ ಮಿರಾಂಡಾ ಹೌಸ್ ನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ರು ಮತ್ತು ಅವರ ತಂದೆ ಭಾರತೀಯ ಕಂದಾಯ ಸೇವೆ IRS ನಲ್ಲಿ ಅಧಿಕಾರಿಯಾಗಿದ್ರು. ಅವರ ಕಿರಿಯ ಸಹೋದರ IITಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅಲೋಕ್ ಸಾಗರ್ ಅನೇಕ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡ್ತಾರೆ ಮತ್ತು ಬುಡಕಟ್ಟು ಜನಾಂಗದವರೊಂದಿಗೆ ಇವರ ಮಾತೃಭಾಷೆಯಲ್ಲಿ ಸುಲಭವಾಗಿ ಸಂವಹನ ನಡೆಸಬಹುದು. ನೆರೆಯ ಹಳ್ಳಿಗಳಿಗೆ ಬೀಜಗಳನ್ನು ವಿತರಿಸಲು ಅವರು ನಿಯಮಿತವಾಗಿ 60 ಕಿಲೋಮೀಟರ್ ಪ್ರಯಾಣಿಸುತ್ತಾರೆ ಎಂದು ವರದಿಯಾಗಿದೆ. ಪ್ರೊಫೆಸರ್ ಅಲೋಕ್ ಸಾಗರ್ ಅವರ ಜೀವನವು ನೆರೆಯ ಹಳ್ಳಿಗಳಿಗೆ ಬೀಜಗಳನ್ನು ವಿತರಿಸಲು ಮತ್ತು ಒಂದು ಪ್ರಬಲ ಉದಾಹರಣೆ ಅಂತಲೇ ಹೇಳಬಹುದು ಎಂದು ಮಾಜಿ ಕ್ರಿಕೆಟಿಗ ತಮ್ಮ ಪೋಸ್ಟ್ ಅಲ್ಲಿ ಬರ್ಕೊಂಡಿದ್ದಾರೆ. ಬೇತುಲ್ನಲ್ಲಿ ಜಿಲ್ಲಾ ಚುನಾವಣೆಗಳು ಇಲ್ಲದಿದ್ದರೆ ಅಲೋಕ್ ಸಾಗರ್ ಮಾಧ್ಯಮದಿಂದ ದೂರವಿರ್ತಿದ್ರು. ಅಧಿಕಾರಿಗಳು ಅನುಮಾನಗೊಂಡು ಅವರನ್ನು ಹೊರಹೋಗುವಂತೆ ಕೇಳಿದಾಗ ಅವರು ತಮ್ಮ ಗುರುತು ಮತ್ತು ಅರ್ಹತೆಗಳನ್ನು ಪೊಲೀಸರಿಗೆ ಬಹಿರಂಗಪಡಿಸುತ್ತಾರೆ. ಅಲ್ಲಿಯವರೆಗೆ ಗ್ರಾಮದಲ್ಲಿ ಯಾರಿಗೂ ಅವರು ಯಾರೆಂದು ತಿಳಿದೇ ಇರಲಿಲ್ಲ. 2016ರಲ್ಲಿ ಶ್ರಮಿಕ್ ಆದಿವಾಸಿ ಸಂಘಟನೆಯನ್ನ ಅನುರಾಗ್ ಮೋದಿ ಪ್ರೊಫೆಸರ್ ಸಾಗರ್ ಪ್ರಕೃತಿಯ ಮೇಲೆ ಕೇಂದ್ರೀಕರಿಸಿದ್ದಾರೆ ಮತ್ತು ಮರಗಳನ್ನು ಬೆಳೆಸುವುದು ಅವರ ಪರಿಸರವನ್ನು ನೋಡಿಕೊಳ್ಳುವ ಬಗ್ಗೆ ಜನರಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಅಂತ ಹೇಳಿ ಎಕ್ಸ್ ನಲ್ಲಿ ಲಕ್ಷ್ಮಣ್ ಅವರು ಬರ್ಕೊಂಡಿದ್ದಾರೆ. ಸ್ನೇಹಿತರೆ, ನಾವು ಫೋನ್ ನಲ್ಲಿ 1 ಗಂಟೆ ಚಾರ್ಜ್ ಇಲ್ಲದಿದ್ರೆ ಒದ್ದಾಡ್ತೇವೆ. ಆದ್ರೆ ಈ ಮನುಷ್ಯ ದಶಕಗಳಿಂದ ಎಲ್ಲಾ ಸೌಕರ್ಯಗಳನ್ನ ಬಿಟ್ಟು ಕಾಡಿನಲ್ಲಿ ಬದುಕ್ತಾ ಇದ್ದಾರೆ. ಇವರ ತ್ಯಾಗದ ಮುಂದೆ ನಮ್ಮ ಜೀವನದ ಸಣ್ಣ ಪುಟ್ಟ ಕಷ್ಟಗಳು ಏನೇನೂ ಅಲ್ಲ ಅಲ್ವಾ? ಅಲೋಕ್ ಸಾಗರ್ ಅವರ ಈ ಜೀವನದ ಬಗ್ಗೆ ನಿಮ್ಮ ಮನಸ್ಸಿನ ಮಾತನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪಲಿ. ಮುಂದಿನ ರೋಚಕ ಕಥೆಯೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.